ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಅರಣ್ಯ ಇಲಾಖೆ ನೇಮಕಾತಿಯು ಭಾಳ ದಿವಸ ಆತು ಇದನ್ನು ಪೋಸ್ಟ್ಗಳನ್ನು ಕರೆದ. ಈಗಾಗಲೇ ಇದು ಫಿಸಿಕಲ್ ಮುಗಿಬೇಕಿತ್ತಾದ್ರೆ ಅದರ ಕಾರಣಾಂತರಗಳಿಂದ ಫಿಸಿಕಲ್ ಮಾಡೋದು ಲೇಟಾಗಿತ್ತು ಸ್ನೇಹಿತರೆ. ಇದೀಗ 540 ಗಸ್ತು ಫಾರೆಸ್ಟ್ ಗಾರ್ಡ್ ಏನಿತ್ತು ಕರೆದಿದ್ರಲ್ಲ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಸ್ನೇಹಿತರೆ. ಇದ್ರ ಜೊತೆಗೆ ಯಾರ್ಯಾರೆಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು, ಜಿಲ್ಲಾವಾರು ಕಟಾಪ್ ಟೆಸ್ಟ್ ನಿಂದಿರ್ಬೋದು. ಇದ್ರ ಜೊತೆಗೆ 1:20 ಬಿಟ್ಟ ನಂತರ ಫಿಸಿಕಲ್ ಯಾವಾಗಿರುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಅದನ್ನು ಕೂಡ ತಿಳಿಸ್ತೀನಿ. ಹಾಗಿದ್ರೆ ಇಲ್ಲಿವರೆಗೆ ನಮ್ಮ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ, ಪ್ಲೀಸ್ ತಪ್ಪದೇ ಒಂದು ಲೈಕ್ ಮಾಡಿ. ನೀವು ಒಂದೊಂದು ಮಾಡೋ ಲೈಕ್ ಕೂಡ ನಮಗೆ ವಿಡಿಯೋನ ಮತ್ತಷ್ಟು ಹೆಚ್ಚಿಗೆ ವಿಡಿಯೋ ಮಾಡಲು ಸ್ಫೂರ್ತಿದಾಯಕ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನೀವೇನಿದೆ 2023-24ನೇ ಸಾಲಿನಲ್ಲಿ 540 ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ. ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಫಿಸಿಕಲ್ ಡೇಟ್ ಅಂದ್ರೆ 1:20 ಇದನ್ನು ಈಗಾಗಲೇ ಬಿಡಬೇಕಾಗಿತ್ತು, ಬಿಟ್ಟಿದ್ದಿಲ್ಲ ಕಾರಣಾಂತರಗಳಿಂದ. ಇದೀಗ ನಮ್ಮ ಅರಣ್ಯ ಇಲಾಖೆದವರು ಇದು ಏನಿದೆ ಅದಲ್ಲ ನಿಮ್ಮದು ಫಿಸಿಕಲ್ನ 1:20 ಅಭ್ಯರ್ಥಿಗಳಿಗೆ ಫಿಸಿಕಲನ್ನು ಕರಿತಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ನಮ್ಮ ಅರಣ್ಯ ಇಲಾಖೆದವರು ಒಂದು ಡೇಟನ್ನು ಹೇಳಿದ್ದಾರೆ. ಇಲ್ಲಿ ಒಮ್ಮೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಬಿಡೋಣ, ಕನ್ಫ್ಯೂಸ್ ಆಗುತ್ತೆ ನಿಮಗೂ. 2023-24ನೇ ಸಾಲಿನ 540 ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅರ್ಜಿಯನ್ನು ಮಾಡುವುದು ಹೇಳಿದ್ರು ಸ್ನೇಹಿತರೆ. ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ರು ಕೂಡ, ನೀವು ಸಲ್ಲಿಸಿದ್ರಿ. ಇದಾದ ನಂತರ ಈ ಮಂಗಳೂರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಈಗ ಇಲ್ಲಿ ನೋಡ್ಬೋದು ನೀವು. ಮಂಗಳೂರಿಗೆ ಘಟಕಕ್ಕೆ ಯಾರು ಸಂಬಂಧಪಡ್ತಾರೆ ಈ ಒಟ್ಟು ಪರಿಶೀಲನಾ ತಂಡ ಆಗಿರುತ್ತದೆ. ಯಾಕಂದ್ರೆ 1:20 ನಿಮ್ಮದು 1:20 ಲಿಸ್ಟನ್ನು ತಯಾರಿಸೋಕೆ ಯಾರ್ಯಾರೆಲ್ಲ ಬೇಕಂದ್ರೆ ಮಂಗಳೂರು ವಿಭಾಗದ ಇವ್ರನ್ನೆಲ್ಲ ಈಗ ಮೇಲ್ಕಂಡ ಕರ್ತವ್ಯ ನಿಯೋಜಿಸಲಾಗಿರುವ ಅಧಿಕಾರಿ ಸಿಬ್ಬಂದಿಗಳು ದಿನಾಂಕ 24/4/2024ರಿಂದ 25/4/2024 ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ವೃತ್ತ, ಮಂಗಳೂರು ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಹಾಜರಾಗತಕ್ಕದ್ದು. ಗಸ್ತು ಅರಣ್ಯ ಪಾಲಕರ ನೇರ ನೇಮಕಾತಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿರುವ ದಾಖಲಾತಿಗಳನ್ನು ಪರಿಶೀಲಿಸುವುದು ಮತ್ತು ವಿದ್ಯಾರ್ಥಿಗಳ ಅಂಕಗಳ ಆಧಾರದ ಮೇಲೆ 1:20 ಹುದ್ದೆಯ ಅಭ್ಯರ್ಥಿ ಅನುಪಾತದಲ್ಲಿ ದೈಹಿಕ ತಾಳ್ವಿಕ ಪರೀಕ್ಷೆ ಮತ್ತು ದೈಹಿಕ ಕಾರ್ಯಸಮರ್ಥತೆ ಪರೀಕ್ಷೆಗಾಗಿ ಅಭ್ಯರ್ಥಿಗಳ ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನು ನಿಯಮಾನುಸಾರ ಸಿದ್ಧಪಡಿಸಿ ವೃತ್ತ ಮಟ್ಟದ ನೇರ ನೇಮಕಾತಿ ಸಮಿತಿಗೆ ಸಲ್ಲಿಸುವುದು. ಅಂದರೆ ಏನಪ್ಪ ಸ್ನೇಹಿತರೆ, ನಿಮ್ಮದು ಈಗ ಆಲ್ರೆಡಿ ಎಲ್ಲರೂ ಅರ್ಜಿ ಸಲ್ಲಿಸಿರಿ. ಈಗ ಒಟ್ಟು ಒಂದು ಮಂಗಳೂರು ಘಟಕಕ್ಕೆ ಸಂಬಂಧಿಸಿದ ಟೀಮನ್ನು ಕರೆಸಿ ನಿಮ್ಮ ಪೇಕ್ ಅದಾವ, ನೀವು ಏನು ಅರ್ಜಿ ಸಲ್ಲಿಸಿರ PUC ಮ್ಯಾಗ ನಿಮ್ಮ ಪೇಕ್ ಅದಾವ, ಒರಿಜಿನಲ್ ಅದಾವ, ನಿಮ್ಮ ಡಾಕ್ಯುಮೆಂಟ್ಸ್ 10th PUC ಎಲ್ಲ ಕರೆಕ್ಟ್ ಅದಾವ ಎಲ್ಲ ನೋಡಿ ನಿಮ್ಮದು ಏನಿದೆಯಲ್ಲ ಮೆರಿಟ್ ಲಿಸ್ಟನ್ನು ತಯಾರಿಸಿ ಫಿಸಿಕಲ್ಗೆ ಕರೀತಾರೆ ಸ್ನೇಹಿತರೆ. ಇದನ್ನು ನಮ್ಮ ಅರಣ್ಯ ಸಂರಕ್ಷಣೆ ಮಂಗಳೂರು ವೃತ್ತದವರು ಕಳಿಸಿರೋದು ಇದಾಗಿರ್ತದೆ. ಆದಷ್ಟು ಸ್ನೇಹಿತರೆ, ಈಗ ಆಲ್ರೆಡಿ ನಿಮ್ದು ಫಿಸಿಕಲ್ಗೆ ನೀವು ತಯಾರಾಗಿರ್ಬೇಕು. ಯಾಕಪ್ಪ ಅಂದ್ರೆ ನಿಮ್ದು ಈಗ ಏನು 1:20 ಲಿಸ್ಟನ್ನು ತಯಾರಿಸೋಕೆ ಆಲ್ರೆಡಿ ಪ್ರೊಸೆಸ್ ನಡೆದೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ಅಥವಾ ಇನ್ನೊಂದು 15 ದಿವಸದಲ್ಲಿ ನಿಮ್ಮ ಫಿಸಿಕಲ್ ಬರೋ ಚಾನ್ಸಸ್ ಇದೆ. ಇದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಇದರದ 540 ಗಸ್ತು ಅರಣ್ಯ ಅಧಿಕಾರಿಗಳದ್ದು ಏನಿದೆಯಲ್ಲ ಇದ್ರದ್ದು ಕಟಾಪ್ ಲಿಸ್ಟನ್ನು ತಯಾರಿಸಿ ಯಾರ್ಯಾರೆಲ್ಲ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾರ್ಯಾರೆಲ್ಲ ಮಾಡಬಾರ್ದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಮ್ಮ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿದಿನ ಅಪ್ಡೇಟ್ ಬರ್ತಾ ಇರ್ತಾವೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.